ಅಣ್ಣ, ಈಗ ಟೊಮೆಟೊ ಬೆಲೆ ಇಷ್ಟೊಂದು ಕಡಿಮೆ ಆಗಕ್ಕೆ ಕಾರಣ ಏನಿರ್ಬೋದು ಅಣ್ಣ? ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಪ್ಲೀಸ್. ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ, ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ಗೆ ಫೇಸ್ಬುಕ್ ಚಾನಲ್ಗೆ ಸ್ವಾಗತ. ವಿಷಯ ಏನಪ್ಪ ಅಂದರೆ, ಅಕ್ಟೋಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋ ಬಗ್ಗೆ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರು ಮಾತಾಡಿದರೆ. ಈ ವಿಡಿಯೋ ಒಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ ನಮ್ಮ KN ಪ್ರಕಾಶ್ ಅವರು ಏನು ಮಾತಾಡಿ ನೋಡೋಣ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೈತರು ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರ ಉತ್ತರ ಬೇಕಾಗಿದೆ ಅಣ್ಣ. ಅಣ್ಣ, ಈಗ ಟೊಮೆಟೊ ಬೆಲೆ ಇಷ್ಟೊಂದು ಕಡಿಮೆ ಆಗಕ್ಕೆ ಕಾರಣ ಏನಿರ್ಬೋದು ಅಣ್ಣ? ಇಲ್ಲ, ಈ ಸತಿ ಟೊಮಾಟೊ ಬೆಲೆ ಕಡಿಮೆ ಆಗೋದಕ್ಕೆ ಒಂದು ಮೂಲ ಕಾರಣ ಬಂದು ಬೆಳೆಗಳು ಚೆನ್ನಾಗಾಗಿದೆ, ಎಲ್ಲೂ ರೋಗ ಎಲ್ಲ ಯಥೇಚ್ಛವಾಗಿ ರೈತರು ನಾಟಿ ಮಾಡಿರೋದೇ ಮೂಲ ಕಾರಣ. ಅದ್ರ ಜೊತೆಗೆ ಯಾವಾಗ್ಲೂ ನಮ್ಗೆ 6ನೇ ತಿಂಗಳು 15ನೇ ತಾರೀಕು ಅಥವಾ 7ನೇ ತಿಂಗಳಲ್ಲಿ ಮಳೆ ಯಥೇಚ್ಛವಾಗಿ ಮಳೆ ಆಗ್ತಾ ಇತ್ತು, ಅಲ್ಲಿ ಇಲ್ಲಿ ಡ್ಯಾಮೇಜ್ ಆಗ್ಬಿಟ್ಟು ಬೆಲೆಗಳು ಬರ್ತಾ ಇತ್ತು. ಮಳೆ ಇಲ್ದಿತ್ತು ಇನ್ನೊಂದು ಕಾರಣ ಆಗಿದೆ. ರೈತರು ಯಾವಾಗಲೂ ಅಷ್ಟೇ ಯಥೇಚ್ಛವಾಗಿ ಟೊಮಾಟೊ ಉಣೋದ್ರ ಜೊತೆಗೆ ಯಾವಾಗ ರೋಗಗಳಿಲ್ಲ ಅವಾಗೇ ಗೊತ್ತಾಗ್ಬಿಡ್ತೈತೆ ರೈತನಿಗೆ ಈ ಸತಿ ಬೆಲೆ ಬರೋದಿಲ್ಲ ಅಂತ. ಹಂಗಾಗಿ ರೋಗ ಇಲ್ದಿದ್ದು, ರೋಗ ಬರಬಾರ್ದು, ಬೆಳೆ ಚೆನ್ನಾಗೂ ಆಗಬೇಕು. ಕಾರಣಾಂತರಗಳಿಂದ ಈ ಸತಿ ಬೆಳೆ ಹೆಚ್ಚಾಗಿ ಉಣಿರೋದೇ ಮೂಲ ಕಾರಣ ಅಂತ ಹೇಳ್ಬೋದು. ಅಣ್ಣ, ಪಾರ್ಸಲ್ ಯಾವ್ಯಾವ ಕಡೆಗೆ ಹೋಗ್ತಿದೆ ಅಣ್ಣ? ಎಲ್ಲ ಇಂಡಿಯಾ ಭಾಗದಲ್ಲಿ ಎಲ್ಲ ಕಡೆ ಪಾರ್ಸಲ್ ಹೋಗ್ತಾ ಇದೆ, ಎಲ್ಲಿ ಬೆಲೆಗಳಿಲ್ಲ. ಟೋಟಲ್ ಇಂಡಿಯಾ, ಅದ್ರ ಜೊತೆಗೆ ಬಾಂಗ್ಲಾನು ಹೋಗ್ತಾ ಇದೆ, ಬಟ್ ಅಲ್ಲೆಲ್ಲೂ ಬೆಲೆಗಳಿಲ್ದಿರ ಕಾರಣ ಬೆಲೆ ಕುಸಿಯೋದಕ್ಕೆ ಕಾರಣ ಆಗಿದೆ. ನಮ್ಮ ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಯಾವ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಅಣ್ಣ? ಈಗ ಲೋಕಲ್ ಮಾಲ್ ಸ್ವಲ್ಪ ಕಡಿಮೆ ಆಗಿದೆ. ಬೇರೆದು ಈಗ ನಮ್ದೇನು ಮಲ್ಕಲ್ ಆಗ್ಬೋದು, ಈ ಕಡೆ ಅನಂತಪುರ ಆಗ್ಬೋದು, ಚಳ್ಳಕೆರೆ ಆಗ್ಬೋದು, ಈ ಚಿತ್ರದುರ್ಗ ಈ ಭಾಗದ್ದು, ಕುಣಿಗಲ್ ಏರಿಯಾದು ಈ ಭಾಗದ್ದು ಸ್ವಲ್ಪ ಮಾಲ್ ಬರ್ತಾ ಇದೆ. ಈಗ ಮಾರ್ಕೆಟ್ಗೆ ಟೊಮೆಟೊ ತರುವಂತ ರೈತರು ಯಾವ ರೀತಿ ಟೊಮೆಟೊ ತಂದ್ರೆ ಉತ್ತಮ ಅನ್ಸುತ್ತೆ ಅಣ್ಣ? ಏನ್ ಟೊಮೆಟೊ ತರಂತ ರೈತರು ಹಾಫ್ ಕಲರ್ ಮೇಲೆ ಇರಲಿ, ಮುಕ್ಕಾಲ್ ಕಲರ್ ಇರಲಿ, ತುಂಬಾ ಕಲರ್ ಬೇಡ, ತುಂಬಾ ಹಸಿಕಾಯಿ ಬೇಡ. ಹಸಿಕಾಯಿ ತಂದ್ರೆ ಬೆಲೆಗಳು ಹೋಗೋದಿಲ್ಲ. ಹಾಫ್ ಕಲರಿಂದ ಮೇಲೆ ತಂದ್ರೆ ತುಂಬಾ ಉತ್ತಮ. ಮುಂದಿನ ದಿನಗಳಲ್ಲಿ ಟೊಮೆಟೊ ಬೆಲೆ ಏರಿಕೆ ಆಗೋ ಸಾಧ್ಯತೆ ಏನಾದ್ರು ಇದೆಯಾ ಅಣ್ಣ? ಇನ್ನು ಏನು ಈ ತಿಂಗಳು, ನಾಳೆ ತಿಂಗಳು 15ರವರೆಗೂ ಆ ತರ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏನಾನ ಮಧ್ಯದಲ್ಲಿ ಒಂದ್ ಸ್ವಲ್ಪ ಏರುಪೇರು ಆಗ್ಬೋದು, ತಿರುಗಿ ಡೌನ್ ಆಗ್ಬೋದು. ಪೊಸಿಷನ್ ಮಹಾರಾಷ್ಟ್ರದ ಕೂಡ ಇನ್ನು 1 ತಿಂಗಳಲ್ಲಿ ಯಥೇಚ್ಛವಾಗಿ ಮಾಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಳೆ ಏನಾದ್ರೂ ಆದ್ರೆ ಸ್ವಲ್ಪ ಚೇತರಿಸ್ಕೋಬೋದು. ಮಳೆ ಆಗಿಲ್ಲ ಅಂತಂದ್ರೆ ಒಂದು 200ರಿಂದ 300 ರೂಪಾಯಿ ರೇಂಜಲ್ಲಿ ನಡೀಬೋದು ಅಂತ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಟೊಮೆಟೊ ಇನ್ನೂ ಜಾಸ್ತಿ ಬರೋ ಸಾಧ್ಯತೆ ಇರುತ್ತಾ, ಇಲ್ಲಾಂದ್ರೆ ಕಡಿಮೆ ಆಗುತ್ತಾ ಅಣ್ಣ? ಇಲ್ಲ, ಇದೇ ತರ ಬರ್ಬೋದು. ಸ್ವಲ್ಪ ರೈಸ್ ಆಗೋದು, ಕಡಿಮೆ ಆಗೋದು. ಯಾಕಂದ್ರೆ ಲೋಕಲ್ ಟೊಮೆಟೊ ಇಲ್ಲಲ್ಲ, ಬೇರೆ ಕಡೆ ಮಾಲು ನಮ್ಮ ಮಾರ್ಕೆಟ್ ಮೇಲೆ ಬೆಲೆಗಳ ಮೇಲೆ ಡಿಪೆಂಡ್ ಆಗಿ ಒಂದು ಚಳ್ಳಕೆರೆ ಏರಿಯೋದು, ಈ ಅನಂತಪುರ ಏರಿಯೋದು, ಒಂದು ಮಲ್ಕಲ್ಚೇರ್ ಏರಿಯೋದು ಸ್ವಲ್ಪ ಏರುಪೇರು ಆಗ್ಬೋದು. ಒಂದು ದಿವಸ 50 ಗಾಡಿ ಜಾಸ್ತಿ ಬರ್ಬೋದು, ಒಂದು ದಿವಸ 50 ಗಾಡಿ ಕಡಿಮೆ ಬರ್ಬೋದು. ಇದೇ ತರ ಮಾಲ್ ಬರುತ್ತೆ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಏನು ಹೇಳಕ್ ಆಗ್ತಾ ಇಲ್ಲ, ತುಂಬಾ ನೋವು ಆಗ್ತಾ ಇದೆ. ರೈತರು ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ರೆ ದೇಶ ಉಳಿಯುತ್ತೆ, ನಾವು ಉಳಿತೀರಿ, ಎಲ್ಲರೂ ಉಳಿತೀರಿ. ರೈತರು ತುಂಬಾ ನಷ್ಟ ಆಗಿದೆ. ಸುಮಾರು 3-4 ವರ್ಷಗಳಿಂದ ಇದೇ ತರ ನಡೀತಾ ಇದೆ. ದೇವರು ರೈತರಿಗೆ ಒಳ್ಳೇದ್ ಮಾಡ್ಲಿ ಅಂತಾನೆ ಬಯಸ್ತೀನಿ. ಈ ವರ್ಷ ತುಂಬಾ ಜನ ರೈತರು ಟೊಮೆಟೊ ನಾಟಿ ಮಾಡಿ ಲಾಸ್ ಆಗಿದ್ದಾರೆ, ಅವ್ರಿಗೆ ಏನಾದ್ರು ಹೇಳಕ್ ಬಯಸ್ತೀರಾ ಅಣ್ಣ? ಈಗ ಏನು ರೈತರು ತುಂಬಾ ಜನ ಲಾಸ್ ಆಗಿದ್ದಾರೆ ಅಂದ್ರೆ 80ರಿಂದ 90% ರೈತರು ನಷ್ಟದಲ್ಲಿದ್ದಾರೆ. ಹಂಗಾಗಿ ರೈತರು ಏನು ಆತಂಕ ಪಡಬೇಡಿ. ಈ ಬೆಳೆ ಹೋಯ್ತು ಅಂದ್ರೆ ಇನ್ನೊಂದು ಬೆಳೆ ಯಾವ್ದಾನ ಬೇರೆ ಬದಲಿ ಬೆಳೆನ ಇಟ್ಕೊಂಡು ಏನು ಹಿಂದ್ಗಡೆ ಮಾಡಿರ್ತೀರೋ ಆ ಸಾಲ ತೀರಿಸ್ಕೊಳ್ಳಿ. ಒಳ್ಳೆ ಯಾವಾಗ್ಲೂ ಅಷ್ಟೇ, ಯಾವ ಬೆಳೆ ರೇಟ್ ಕಡಿಮೆ ಇರ್ತಿತ್ತು ಆ ಬೆಳೆನ ಸ್ವಲ್ಪ ನಾಟಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಬೆಲೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಯಾವ್ದಕ್ ಬೆಲೆ ಇರ್ತೈತೋ ಅದು ಬೆಲೆ ಬೀಳೋಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ರೈತರು ಏನ್ ಮಾಡ್ತಾ ಇದಾರೆ ಅಂತಾರೆ, ಯಾವ್ದು ಬೆಲೆ ಇರ್ತೈತೋ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಹಂಗಾಗೋದು ಬೇಡ. ಯಾವ್ದು ಬೆಲೆ ಇರೋದಿಲ್ಲ ಅದನ್ನ ಫೋಕಸ್ ಮಾಡಿದ್ರೆ ಸ್ವಲ್ಪ. ಈಗ ನೋಡ್ರಿ, ತರಕಾರಿಗಳೆಲ್ಲ ಡೌನ್ ಇತ್ತು, ಆ ಸಂದರ್ಭದಲ್ಲಿ ಯಾರು ತರಕಾರಿ ಮೇಲೆ ಹೋಗ್ಲಿಲ್ಲ. ಈಗ ತರಕಾರಿ ಸ್ವಲ್ಪ ಪರವಾಗಿಲ್ಲ, ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಆಲ್ ತರಕಾರಿಗಳು ಬೆಲೆಗೆ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಹೂವನು ತುಂಬಾ ಡೌನ್ ಇತ್ತು, ಈಗ ಹೂವು ಒಂದು 2 ತಿಂಗಳಿಂದ ಸ್ವಲ್ಪ ಚೆನ್ನಾಗಿ ಮಾರ್ತಾ ಇದ್ದೆ. ಹಂಗಾಗಿ ಬದಲಿ ಬೆಳೆಗಳು ಮಾಡ್ಕೊಳ್ಳಿ. ಜೊತೆಗೆ ಟೊಮಾಟೋನ ಯಥೇಚ್ಛವಾಗಿ ಉಣೋ ಬದಲು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅದನ್ನೇ ಇವಾಗ 10 ಎಕರೆ ಉಣೋದು, 1 ಎಕರೆಗೆ 2 ಎಕರೆಗೆ ಉಣ್ಕೊಂಡು ಅದರಲ್ಲಿ ಇಳುವರಿ ತಗೊಂಡ್ರೆ ಲಾಸ್ ಆಗೋದು ತಪ್ಪತ್ತೆ. ಒಂದು ಆವರೇಜ್ ರೇಟ್ ಸಿಗತ್ತೆ. ಏನೋ ಒಂದು ನೀವೊಂದು 10 ಲಕ್ಷ ಬಂಡವಾಳ ಹಾಕೋದ್ ಜೊತೆಗೆ ಒಂದು 6 ಲಕ್ಷ ಹಾಕಿದ್ರೆ ಅದರಲ್ಲೇ ನಿಮ್ಗೆ ದುಡ್ಡು ಉಳಿಯತ್ತೆ. ದಯವಿಟ್ಟು ಯಾರು ಆತಂಕ ಪಡ್ಬೇಡ್ರಿ, ಗಾಬರಿ ಪಡ್ಬೇಡ್ರಿ. ದೇವ್ರು ಯಾವತ್ತೂ ಒಂದಿನ ನಿಮ್ಮನ್ನು ಚೆನ್ನಾಗಿ ಮಾಡ್ತಾನೆ ಅಂತಕ್ಕಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈತರು ಯಾವಾಗ ಭಗವಂತ ಚೆನ್ನಾಗಿಟ್ಟಿರ್ಲಿ, ರೈತನ ಚೆನ್ನಾಗಿದ್ರೆ ಎಲ್ಲ ಪ್ರಪಂಚ ಚೆನ್ನಾಗಿರ್ತೈತೆ ಅಂತ ಹೇಳೋದಕ್ಕೆ ಆಸ್ತಿ.
ಇದು ನಮ್ಮ KN ಮಂಡಿ ಮನಕ ಪ್ರಕಾಶ್ ಅವರ ಮಾತುಗಳು. ದಯವಿಟ್ಟು ಈ ವಿಡಿಯೋ ಎಲ್ಲ ರೈತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಇಲ್ಲಿ ತನಕ ವಿಡಿಯೋ ನೋಡಿದರೆ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನಿಮ್ಮ ಪ್ರಕಾರ ಟೊಮೊಟೊ ಬೆಲೆ ಕಡಿಮೆ ಆಗಲು ಮುಖ್ಯವಾದ ಕಾರಣ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.